ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮಗೆ ಸೆಮಿನಾರ್ ಐತೆ ಗೈಸ್ ಕಾಲೇಜಲ್ಲಿ. ಸೊ ಬೇಗ ಏನೋ ಎದ್ದು ನೋಡಿ ಈ ಥರ ರೆಡಿ ಆಗಿಬಿಟ್ಟಿದ್ದೀನಿ. ನೋಡ್ಬೇಕು, ಇವತ್ತು ಮಾಡಿಸ್ರೆ ಮಾಡಬೇಕು ಗೈಸ್, ಸೆಮಿನಾರ್ ಮಾಡಬೇಕು. ಬೇಗ ಬಂದೆಲ್ಲ, ಅದಕ್ಕೆ ಇಷ್ಟು ಲೇಸಿಯಾಗಿ ನಡೀತಾ ಇದ್ದೀನಿ ಗೈಸ್. ಚಿತ್ರಾನ್ನ ಬೇರೆ ಕೊಟ್ಬಿಟ್ಟವ್ರಲ್ಲ ಹಾಸ್ಟೆಲಲ್ಲಿ, ಸೊ ಅದಕ್ಕೋಸ್ಕರ ಜಾಸ್ತಿ ಆಗಿಬಿಟ್ಟೈತೆ, ನಡೆಯೋಕ್ಕೆ ಆಯ್ತಾ ಇಲ್ಲ ಗೈಸ್. ಸೊ ಗೈಸ್ ನೋಡಿ, ಅಸೈನ್ಮೆಂಟಲ್ಲಿ ರಾಂಗ್ ಬರ್ತಿದ್ದಕ್ಕೆ ಸರಿ ಎಲ್ಲ ಹಿಂಗೆ ಬರೀತಾರೆ ಅಂತ ಹೇಳ್ಬಿಟ್ಟು ಡಿಕ್ಟೇಷನ್ ಕೊಡ್ತವ್ರೆ ಬೋರ್ಡ್ ಮೇಲೆ. ಒಬ್ಬರಾದ್ಮೇಲೆ ಒಬ್ಬರು ಹೆಂಗೆ ಬರೀತಾರೆ ಅಂತ ಅವ್ರು ಕರೆಕ್ಟಾಗಿ ಇವ್ರ ಟೈಮ್ ಕೇಳ್ತಿದ್ದಾರೆ ನೋಡಿ ಗೈಸ್. ಈ ಥರ ನಮ್ಮ ಕಾಲೇಜಲ್ಲಿ ಟೀಚರ್ಸ್. ಎಲ್ಲರೂ ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಲೈಬ್ರರಿಯಲ್ಲಿ ಕೆಲಸ ಇಟ್ಟಿದೆ, ಸೊ ಹೋಗ್ಬಿಟ್ಟು ನನಗೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಗೈಸ್, ನಮಗೆ ಇವತ್ತು ನಮ್ಮ ಸರು ಪಪ್ಸ್ ಕೊಡಿಸ್ರು ಗೈಸ್. ಯಾಕಂತ ಏನು ರೀಸನ್ ಏನಿಲ್ಲ, ಸುಮ್ಮನೆ ಪಾಪ ಅವ್ರು ಕೊಡಿಸ್ಬೇಕು ಕೊಡಿಸಿದ್ರು. ನಾವು ಚೆನ್ನಾಗಿ ತಿನ್ಕೊಂಡು ಬಂದ್ವಿ ಗೈಸ್. ಮತ್ತು ಇವತ್ತು ಸೆಮಿನಾರ್ ಇತ್ತಲ್ವ, ನಿಜವಾಗ್ಲೂ ಗೈಸ್ ನಮ್ಮ ಟೀಚರ್ಸ್ ಹೆಂಗೆ ಅಂತಂದರೆ, ಯಾಕೆ ಸ್ಪೆಷಾಲಿಟಿ ಅಂತಂದರೆ, ಬೇರೆ ಕಾಲೇಜಸ್ಗೆ ಬೇಕಾದರೆ ಕೇಳಿ ನೋಡಿ ಎಲ್ಲಾದರೂ, ಅಲ್ಲಿ ಯಾವುದೂ ತರಹ ಮೀನ್ಸ್ ಏನೋ ಸೆಮಿನಾರ್ಸ್ ಆಗಲಿ ಆ ಥರ ಏನು ಜಾಸ್ತಿ ಪ್ರೆಷರ್ ತಗೊಳ್ಳಲ್ಲ ಗೈಸ್ ಟೀಚರ್ಸ್. ಬಟ್ ಇಲ್ಲಿ ಮಾತ್ರ ನಮ್ಮ ಟೀಚರ್ಸ್ ಮಾತ್ರ ಅವ್ರ ಮಕ್ಕಳಿಗೆ ಆದಂಗೆ ಟ್ರೀಟ್ ಮಾಡ್ತಾರೆ ಗೈಸ್. ಅಂದರೆ ಇಲ್ಲಿಂದ ಏನು ಕಲ್ತ್ಕೊಂಡು ಹೋಗಿಲ್ಲ ಅಂದರೆ ಮುಂದೆ ನೀವೇನು ಉದ್ಧಾರ ಆಗ್ತೀರಾ ಆ ಥರ. ಮೀನ್ಸ್ ಅಂದರೆ ನಾನು ಒಂದು ವೀಡಿಯೋ ಹಾಕಿರ್ತೀನಿ ನೋಡಿ, ಅಲ್ಲಿ ಗೊತ್ತಾಗುತ್ತೆ. ಅಂದರೆ ಡಿಕ್ಟೇಟ್ ಮಾಡ್ತಾರೆ ಗೈಸ್. ಕನ್ನಡದಲ್ಲಿ ಕೂಡ ನಿಮ್ಗೆ ಅಕ್ಷರಗಳು ಗೊತ್ತಿಲ್ವಾ ಅಂತಂದರೆ, ಮತ್ತು ನಮಗೇನಾದರೂ ಗೊತ್ತಿಲ್ಲ, ಅರ್ಥ ಆಗಿಲ್ಲ, ಅಥವಾ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ ಗೈಸ್. ಅದೇ ನಮ್ಮ ಒಂದು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ವಿಶೇಷತೆ ಗೈಸ್. ಅಂತಂದರೆ ಅವರೇ ಜಾಸ್ತಿ ಪ್ರೆಷರ್ಸ್ ತಗೊಳ್ತಾರೆ ಗೈಸ್. ನಮಗಿಂತ ನಾವಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ, ಬಟ್ ಟೀಚರ್ಸ್ ಮಾತ್ರ ಎಷ್ಟು ಪ್ರೆಷರ್ ತಗೊಳ್ತಾರೆ ಅಂತಂದರೆ ಅದು ಒಂಥರ ಹೇಳೋಕ್ಕೆ ಆಗೋಲ್ಲ. ಅಷ್ಟು ಪ್ರೆಷರ್ಸ್ ತಗೊತಾರೆ ಅವ್ರಿಗೆ ಅವರೇ ಅಷ್ಟು ಪ್ರೆಷರ್ಸ್ ತಗೊತಾರೆ. ನಮ್ಮ ಕೋರ್ಡಿನೇಟರ್ ಗೈಸ್ ನಿಜವಾಗ್ಲೂ ಡೈಲಿ ಬರ್ತಾರೆ ಗೈಸ್. ಆದರೆ ಒಂದೊಂದು ಡೇ ಯಾವಾಗಾದರೂ ಮಿಸ್ ಆಗುತ್ತೆ. ಡೈಲಿ ಅಂದರೆ ಒಂದು 2-3 ಡೇಸ್ಗೆ ಒನ್ಸ್ ಆದರೂ ಬರ್ತಾರೆ ಗೈಸ್. ನಿಜವಾಗ್ಲೂ ಬಂದು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಒಂಥರ ನಾವೇನಾದರೂ ತಪ್ಪು ಹೇಳ್ತಾಯಿದ್ರೆ ಹಂಗಲ್ಲ ಹಿಂಗೆ ಅಂತ ಹೇಳ್ಕೊಡ್ತಾರೆ. ಸೊ ಚೆನ್ನಾಗೈತೆ ಗೈಸ್.